ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ನಿಮ್ಮೆಲ್ರಿಗೂ ಕೂಡ ಒಂದು ಡೌಟ್ ಇದೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಅದ್ರ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಏನಿದೆ ಅದು ಕೂಡ ಯಾವಾಗ ಬರುತ್ತೆ ಅಂತ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಗೃಹಲಕ್ಷ್ಮಿ ಯೋಜನೆಯ ಈ ಎರಡು ಕಂತಿನ ಹಣ ಅಂದ್ರೆ 16 ಹಾಗೆ 17ನೇ ಕಂತಿನ ಹಣದ ವಿಚಾರವಾಗಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಅದೇನು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಜೊತೆಗೆ ನಿಮ್ಮೆಲ್ರಿಗೂ ಕೂಡ 2 ರಿಂದ 2.5 ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗ್ತಾ ಇದೆ. ಈಗಾಗಲೇ ಎಷ್ಟೊಂದು ಫಲಾನುಭವಿಗಳಿಗೆ ಈಗಾಗಲೇ ಆಲ್ರೆಡಿ ಬಂದು ಜಮಾ ಆಗಿದೆ. ನಿಮಗೂ ಕೂಡ ಆ ಒಂದು ಹಣ ಹೇಗೆ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ನಮ್ಮ ಒಂದು ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಂತ ಎಲ್ಲ ಅಪ್ಡೇಟ್ಸ್ ಬಂದು ತಲುಪುತ್ತೆ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ 1ನೇ ಕಂತಿನ ಹಣದಿಂದ ಹಿಡಿದು 15ನೇ ಕಂತಿನ ಹಣದವರೆಗೆ ಕಂಪ್ಲೀಟ್ ಆಗಿ ಹಣ ಬಂದು ಜಮಾ ಆಗಿದ್ರೆ ಈ ಕೂಡಲೇ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ನ ಮಾಡಿ. ಹಾಗೆ 16 ಹಾಗೆ 17ನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ಕೂಡ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ನ ಮಾಡಿ. ಓಕೆ ವೀಕ್ಷಕರೇ, ಈಗ ನಾನು ಡೈರೆಕ್ಟ್ ಆಗಿ ಇಲ್ಲಿ ಟಾಪಿಕ್ ಕಡೆಗೆ ಬರ್ತಾ ಇದ್ದೇನೆ. ಈ ಒಂದು 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ಡೌಟ್ ಇದೆ. ಹೌದು, ಈ ಒಂದು 16ನೇ ಕಂತಿನ ಹಣ ಏನಿದೆ ಈಗಾಗಲೇ ನಿಮಗೆ ಬಂದು ತಲುಪಿ 17ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗಿತ್ತು. ಆದ್ರೆ ಈಗ ನಿಮಗೆ 16ನೇ ಕಂತಿನ ಹಣ ಕೂಡ ಇನ್ನೂ ಬಂದು ತಲುಪೇ ಇಲ್ಲ ಅಂತ ಹೇಳ್ಬೋದು. ಈ ಒಂದು 16ನೇ ಕಂತಿನ ಹಣ ಏನಿದೆ ನಿಮಗೆ ಡಿಸೆಂಬರ್ ತಿಂಗಳಿನಲ್ಲೇ ಬಂದು ತಲುಪಬೇಕಾಗಿತ್ತು. ಅಂದ್ರೆ ನವೆಂಬರ್ ತಿಂಗಳಿನ ಮುಗಿದಾದ್ಮೇಲೆ ಈ ಒಂದು ಹಣ ಏನಿದೆ ಡಿಸೆಂಬರ್ ತಿಂಗಳಿನಲ್ಲಿ ಬಂದು ತಲುಪಬೇಕಾಗಿತ್ತು. ಆದ್ರೆ ನಿಮ್ಗೆ ಹಣ ಬಂದು ತಲುಪಿಲ್ಲ. ಆದ್ರೆ ರಾಜ್ಯ ಸರ್ಕಾರ ನಿಮ್ಮ ಹತ್ರ ಒಂದು ಮಾಹಿತಿಯನ್ನು ಹಂಚ್ಕೊಂಡಿತ್ತು. ಏನು ಅಂತಂದ್ರೆ, ಜನವರಿ 15ನೇ ತಾರೀಕು ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತೇವೆ, ಸಂಕ್ರಾಂತಿ ಹಬ್ಬದ ದಿನ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಹಣವನ್ನ ಜಮಾ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಯಾಕೆ ಅಂತ ಅನ್ನೋದು ರೀಸನ್ ನಿಮ್ಮೆಲ್ರಿಗೂ ಕೂಡ ಗೊತ್ತಾ ಇದೆ, ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರುವಂತ ಕಾರಣದಿಂದ ಈ ಒಂದು ಹಾಗೆ ಟೆಕ್ನಿಕಲ್ ಇಶ್ಯೂಸ್ ಕೂಡ ಆಗಿತ್ತು. ಆ ಒಂದು ಕಾರಣದಿಂದ ಇಲ್ಲಿ ಯಾರು ಕೂಡ ಈ ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ದಿಲ್ಲ. ಹಾಗಾಗಿ ನಿಮ್ಗೆ ಇನ್ನೂ ಕೂಡ ಹಣ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಆಸ್ಪತ್ರೆಯಿಂದ ಸ್ವಲ್ಪ ರಿಲೀಸ್ ಆಗಿರುವಂತ ಅಂದ್ರೆ ಡಿಸ್ಚಾರ್ಜ್ ಆಗಿರುವಂತ ಚಾನ್ಸ್ ಇದೆ. ಹಾಗೆ ಅವರು ಕೂಡ ಮತ್ತೆ ಅಧಿಕಾರಕ್ಕೆ ಬಂದು ಈ ಒಂದು ಎಲ್ಲ ಒಂದು ಪ್ರಾಬ್ಲಮ್ಸ್ ಏನಿದೆ ಸಾಲ್ವ್ ಮಾಡಿ ನಿಮಗೆ ಹಣವನ್ನ ಹಾಕುವಂತ ಚಾನ್ಸಸ್ ಇದೆ. ಆದ್ರೆ ನಿಮಗೆ 16ನೇ ಕಂತಿನ ಹಣ ಈಗಲೇ ರಿಲೀಸ್ ಆಗತ್ತಾ ಅಥವಾ ಯಾವಾಗ ರಿಲೀಸ್ ಆಗುತ್ತೆ, 17ನೇ ಕಂತಿನ ಹಣ ಕೂಡ ಯಾವಾಗ ರಿಲೀಸ್ ಆಗುತ್ತೆ, ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಬಂದು ಈ ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಾದ್ಮೇಲೆ 16 ಹಾಗೆ 17ನೇ ಕಂತಿನ ಹಣ ರಿಲೀಸ್ ಆಗತ್ತಾ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಜವಾಬ್ದಾರಿಯನ್ನ ಯಾರು ವಹಿಸ್ಕೊಂಡಿದ್ರು ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಈ ಒಂದು ಅಧಿಕಾರವನ್ನ ಈ ಒಂದು ಜವಾಬ್ದಾರಿಯನ್ನ ಬೇರೆಯವರು ವಹಿಸ್ಕೊಂಡು 16ನೇ ಕಂತಿನ ಹಣವನ್ನ ರಿಲೀಸ್ ಮಾಡಬಹುದು. ಆದ್ರೆ ಯಾರಾದ್ರೂ ಅಧಿಕಾರಿಗಳು ಈ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ರೆ ಇವತ್ತು ಅಥವಾ ನಾಳೆ, ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಂದ್ರೆ ನಾಳೆ ಒಳಗಡೆ ನಿಮ್ಗೆ 16ನೇ ಕಂತಿನ ಹಣ ರಿಲೀಸ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಎಷ್ಟೊಂದು ದಿನ ಆಯ್ತು 16ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ. ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಂಡು 16ನೇ ಕಂತಿನ ಹಣವನ್ನ ಇವತ್ತು ಅಥವಾ ನಾಳೆ ನಿಮಗೆ ರಿಲೀಸ್ ಮಾಡಬಹುದು. ಅಥವಾ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ ಹಿಂದೆ ಒಂದು ಪ್ಲಾನ್ ಒಂದು ಹೇಳಿದ್ರು. ಏನು ಅಂತ ಅಂದ್ರೆ, ನಿಮಗೆ ಈ ಒಂದು ಹಣವನ್ನ ಏನಾದ್ರೂ ರಿಲೀಸ್ ಮಾಡಿಲ್ಲ ಅಂತ ಅಂದ್ರೆ, ಪೆಂಡಿಂಗ್ ಹಣ ಏನಾದ್ರೂ ಉಳಿತು ಅಂತ ಅಂದ್ರೆ ನಿಮ್ಗೆ ಒಟ್ಟಿಗೆ 2 ರಿಂದ 3 ಕಂತಿನ ಹಣವನ್ನ ರಿಲೀಸ್ ಮಾಡ್ತೇವೆ. ಅಂದ್ರೆ 4,000 ದಿಂದ 6,000 ರೂಪಾಯಿ ಹಣ ನಿಮ್ಗೆ ಒಟ್ಟಿಗೆ 2 ರಿಂದ 3 ತಿಂಗಳಿನ ಹಣವನ್ನ ನಿಮ್ಗೆ ಒಟ್ಟಿಗೆ ಹಣವನ್ನ ಜಮಾ ಮಾಡ್ತೇವೆ ಅಂತ ನಿಮ್ಗೆ ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ನಿಮ್ಗೆ ಇಲ್ಲಿ 16 ಹಾಗೆ 17ನೇ ಕಂತಿನ ಹಣ ಏನಾದ್ರು ಫೆಬ್ರವರಿಲಿ 17ನೇ ಕಂತಿನ ಹಣದ ಜೊತೆಗೆ ನಿಮಗೆ 16ನೇ ಕಂತಿನ ಹಣವನ್ನು ಕೂಡ ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನ ಜಮಾ ಮಾಡುವಂತ ಎಲ್ಲ ಚಾನ್ಸಸ್ ಇದೆ. ಇದೀಗ ಬಂದಿರುವಂತ ಮಾಹಿತಿ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಈಗ ಒಂದು 16ನೇ ಕಂತಿನ ಹಣದ ಜೊತೆಗೆ ಈಗಾಗಲೇ 2 ರಿಂದ 2.5 ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದೆ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಚಾನೆಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದ್ರೆ ನೋಡ್ತಿರುವಂತ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಇಲ್ಲ. ಪದೇ ಪದೇ ಯಾಕೆ ಹೇಳ್ತಾನೆ ಅಂತ ಅಂದ್ರೆ,
ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ಸಪೋರ್ಟ್ ಒಂದು ಸಿಗುತ್ತೆ. ಇದೇ ರೀತಿ ಅಂತ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಒಂದು ಧೈರ್ಯ ಬಂದಂಗೆ ಆಗುತ್ತೆ, ಸಪೋರ್ಟ್ ಸಿಕ್ಕಾಗೆ ಆಗುತ್ತೆ. ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ 17ನೇ ಕಂತಿನ ಹಣ ಹಾಗೆ 16ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಈ ಕೂಡಲೇ ಈ ಒಂದು ವಿಡಿಯೋಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ, ಈಗ ನಾನು ಒಂದು ಟಾಪಿಕ್ ಕಡೆಗೆ ಬರ್ತಾ ಇದ್ದೇನೆ. ಅಂದರೆ ನಿಮಗೆ 2 ರಿಂದ 2.5 ಸಾವಿರ ಹಣ ಹೇಗೆ ಬರುತ್ತೆ, ಇಲ್ಲಿ 16ನೇ ಕಂತಿನ ಹಣ ಬಂತು ನಿಮಗೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಎಷ್ಟೊಂದು ಜನಕ್ಕೆ ಬಂದು ತಲುಪ್ತಾ ಇದೆ. ನಿಮಗೂ ಕೂಡ ಹಣ ಬಂದು ತಲುಪಿದ್ರೆ ಈ ಕೂಡಲೇ ಕಮೆಂಟ್ ಮಾಡಿ ನಮಗೆ ಹಣ ಬಂದಿದೆ ಅಂತ. ಬಂದಿಲ್ಲ ಅಂತಂದ್ರೂ ಕೂಡ ಈ ಒಂದು ಅನ್ನಭಾಗ್ಯ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಎಲ್ಲರೂ ಕೂಡ ಬಂದು ತಲುಪ್ತಾ ಇದೆ, ನಿಮಗೂ ಕೂಡ ಬಂದು ತಲುಪಿದ್ರೆ ಈ ಕೂಡಲೇ ಕಮೆಂಟ್ ಮಾಡಿ. ಓಕೆ ವೀಕ್ಷಕರೇ, ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ನಿಮ್ಮ ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ವೀಕ್ಷಕರೇ.